72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಅದರ ಸಮಾರೋಪ ಸಮಾರಂಭ ಚಾಮರಾಜನಗರದಲ್ಲಿ ನಡೀತಾ ಇದೆ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದಂಥ ಡಾಕ್ಟರ್ ಎಚ್.ಸಿ. ಮಾದೇವಪ್ಪ ಅವರ, ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ಈ ವರ್ಷ ಸಹಕಾರವನ್ನು ರಾಜ್ಯಪಾಲರಾಗಿರ್ತಕ್ಕಂಥ ಭಗತ್ ಶೆಟ್ಟಿ ಅವರ, ಮಾಜಿ ಸಹಕಾರ ಸಚಿವರಾದಂಥ ಬಹಳ ದೀರ್ಘಕಾಲದ ಸಹಕಾರಿಗಳು ಆದಂಥ ಶ್ರೀ ಕೆ.ಎನ್. ರಾಜಣ್ಣ ಅವರ, ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ ಶ್ರೀ ಜಿ.ಟಿ. ದೇವೇಗೌಡ ಅವರೇ, ಲೋಕಸಭೆಯ ಸದಸ್ಯರಾದಂಥ ಸುನೀಲ್ ಬೋಸ್ ಅವರೇ, ಕೊಳ್ಳೇಗಾಲ ಶಾಸಕರಾದಂಥ ಶ್ರೀ ಎ.ಆರ್. ಕೃಷ್ಣಮೂರ್ತಿ ಅವರೇ, ಗುಡ್ಲಿಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರೇ, ನಂಜನಗೂಡು ಶಾಸಕರಾದಂಥ ದರ್ಶನ್ ಗೋನಾರಾಯಣ ಅವರೇ, ಅನೂರು ಶಾಸಕರಾದಂಥ ಶ್ರೀ ಮಂಜುನಾಥ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಶಿವಕುಮಾರ್ ಅವರೇ, ಚಾಮರಾಜನಗರ ಜಿಲ್ಲಾ ಸಹಕಾರದ ಒಕ್ಕೂಟದ ಅಧ್ಯಕ್ಷರಾದಂಥ ನಂಜುಂಡ ಪ್ರಸಾದ್ ಅವರೇ, ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಓವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ರಾಮಪ್ಪ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಚಂದ್ರು ಅವರೇ, ಇಲ್ಲೇ ಇದೆಯಾ, ಮಾಜಿ ಶಾಸಕರಾದಂಥ ಶ್ರೀ ನರೇಂದ್ರ ಅವರೇ, ಮಾಜಿ ಶಾಸಕರಾದಂಥ ಕಳಲೆ ಕೇಶವಮೂರ್ತಿ ಅವರೇ, ಕಾವೇರಿ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮುಸ್ವಾಮಿ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮೊಹಮ್ಮದ್ ಅಸ್ಗರ್ ಅವರೇ, ಮೈಸೂರು ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ, ಸಹಕಾರ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಎಲ್ಲ ಸಹಕಾರಿ ಸಂಸ್ಥೆಗಳು, ಇಲ್ಲಿ
ದೊಡ್ಡ ಪ್ರಮಾಣದಲ್ಲಿ ಆಗಮಿಸಿರ್ತಕ್ಕಂಥ ಸಹಕಾರಿ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಊಟದ ಸಮಯ ಈಗಾಗಲೇ ಸುಮಾರು 50 ಭಾಗದಷ್ಟು ಖಾಲಿಯಾಗಿದ್ದಾರೆ. ಅವರು ಊಟಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ನೀವೆಲ್ಲರೂ ಕೂಡ ಊಟ ಮಾಡದೆ ಕೂತಿದ್ದೀರಿ. ಊಟಕ್ಕೆ ಹೋಗಿರೋರಿಗೆ, ಇಲ್ಲಿ ಕೂತಿರೋರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಗಿದೋಯ್ತದೆ. ನಾವು ನಿಮಗೆ ಊಟ ಮಾಡಿಲ್ಲ ಅಲ್ವಾ? ಕೂತ್ಗಳೇ, ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್, ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದು ಅನ್ನೋ ಪಕ್ಷಕ್ಕೆ. ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ, ಈ ಜಿಲ್ಲೆಗೆ ಬಂದ್ರೆ ಅಧಿಕಾರ ಹೋಗ್ಬಿಡ್ತದೆ ಪ್ರಶ್ನೆ ಕೇಳ್ತಾ ಇದ್ರು. ಏನ್ ಸರ್, ನೀವು 20 ಸಾರಿ ಬಂದಿದ್ದೀರಿ, ಈ ಜಿಲ್ಲೆಗೆ ಬಂದು ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದೆಯಾ ಅಂತ ಹೇಳಿ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ. ಆದ್ರಿಂದ ಯಾವಾಗ ಕರೆದರೂ ಕೂಡ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಇದು 72ನೇ ಅಖಿಲ ಭಾರತ ಸಪ್ತಾಹ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಯಿತು. ನಾನು ಮಾನ್ಯ ರಾಜಣ್ಣವರು ರಾಜೀನಾಮೆ ಕೊಟ್ಟ ಮೇಲೆ ಸಹಕಾರ ಮಂತ್ರಿಯಾಗಿದ್ದೀನಿ. ಒಂದು ವೇಳೆ ರಾಜಣ್ಣ ಇದ್ದಿದ್ರೆ ನಾನು ಸಹಕಾರ ಮಂತ್ರಿ ಆಗ್ತಾ ಇರಲಿಲ್ಲ. ಸಹಕಾರ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಈ 72ನೇ ಸಹಕಾರ ಸಪ್ತಾಹದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಟಿ ದೇವೇಗೌಡರು, ಮಹಾಮಂಡಲದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಕೆಲವರೆಲ್ಲ ಸ್ನೇಹಿತರು ಬಂದಿದ್ರು ನನ್ನ ಕರೀಲಿಕ್ಕೆ. ನೀವೇ ಉದ್ಘಾಟನೆ ಮಾಡಬೇಕು ಅಂತ. ಆಯ್ತಪ್ಪ, ನಾನು ಬರ್ತೀನಿ ಉದ್ಘಾಟನೆಗೆ. ಸಮಾರಂಭಕ್ಕೂ ಬರ್ತಾ ಇದ್ದೀನಿ, ಯಾಕಂದ್ರೆ ಅದು ಚಾಮರಾಜನಗರ ನಮ್ಮ ಜಿಲ್ಲೆ. ಮೊದಲು ಮೈಸೂರು ಜಿಲ್ಲೆಯಲ್ಲೇ ಇತ್ತು, ಅದರಿಂದ ನಮ್ಮ ಜಿಲ್ಲೆನೇ. ಮೈಸೂರು ಅಂತಂದ್ರೆ ಚಾಮರಾಜನಗರ ಸೇರ್ಕೊಂಡು ಮೈಸೂರು ಜಿಲ್ಲೆ ಆಗಿತ್ತು. ಆಮೇಲೆ ಈ ಜಿಲ್ಲೆ ಆಗುವಾಗ ಮಾಜಿ ಸಚಿವರಾದಂಥ ರಾಜೇಂದ್ರ ಬದುಕಿದ್ರು. ಅವರು ನಾನು
ಹೊಸ ಜಿಲ್ಲೆ ಆದಾಗ ಉದ್ಘಾಟನೆಗೆ ಇಲ್ಲಿಗೆ ಬಂದಿದ್ದರು ನಾವು. ಅಂದು ಮುಖ್ಯಮಂತ್ರಿ ಆಗಿದ್ದಂತ JH ಪಟೇಲ್ರು ಮಾದೇಶ್ವರ ಬೆಟ್ಟದಲ್ಲಿ ಉದ್ಘಾಟನೆ ಮಾಡೋದು. ನಾನು ರಾಜ್ಯದವರು ಇಲ್ಲೇ ಉದ್ಘಾಟನೆ ಮಾಡೋದು. ವಾಟಾಳ್ ನಾಗರಾಜ್ ಕೂಡ MLA ಆಗಿದ್ರು, ಅವರು ಅಲ್ಲಿಗೆ ಹೋದ್ರು ಮಾದೇಶ್ವರ ಬೆಟ್ಟಕ್ಕೆ. ನಾನು ರಾಜ್ಯದವರು ಇಬ್ರು ಉದ್ಘಾಟನೆ ಮಾಡೋದು. ಅದರಿಂದ ಇದು ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟಿತು. ಈ ಜಿಲ್ಲೆಯಲ್ಲಿ ಈಗ ಸಹಕಾರ ಬ್ಯಾಂಕ್ ಇದೆ, ಹಾಲು ಉತ್ಪಾದಕರ ಸಹಕಾರ ಸಂಘನೂ ಕೂಡ ಯೂನಿಯನ್ ಇದೆ, ಮಿಲ್ಕ್ ಯೂನಿಯನ್ ಇದೆ. ನಂಜುಂಡ ಪ್ರಸಾದ್ ನೀವು ಕೋಆಪರೇಟಿವ್ ಯೂನಿಯನ್ ಅಧ್ಯಕ್ಷರು. ಈಗ ಇವರಿಗೆ ಈ ವರ್ಷ ಸಹಕಾರ ರತ್ನ ಕೂಡ ಕೊಟ್ಟದೆ. ನಂಜುಂಡ ಅವರು ಪುಟ್ಟರಾಜ ಶೆಟ್ಟಿಗೂ ಸಹಕಾರ ರತ್ನ ಕೊಟ್ಟದೆ. ಇನ್ಯಾರಕ್ಕೆ ಕೊಡ್ತೀವಿ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ? ಶಂಕರೇಗೌಡ ನರಸೀಪುರ ತಾಲೂಕು ನಮ್ಮ ಜಿಲ್ಲೆ. ಸಿದ್ದೇಗೌಡರಿಗೆ ಇವರೆಲ್ಲ ಸಹಕಾರ ಸಂಘಗಳಲ್ಲಿ ಬಹಳ ದೀರ್ಘಕಾಲದಿಂದ ಕೆಲಸ ಮಾಡಿದ್ದಾರೆ. ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ, ಸಹಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಪ್ತಾಹ ನಡೀಬೇಕಾದ್ರೆ ಕಾರಣಕರ್ತರು, ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು, ಮತ್ತೆ ಜಿಲ್ಲೆಯ ಎಲ್ಲ ಶಾಸಕರು AR ಕೃಷ್ಣಮೂರ್ತಿ, ಗಣೇಶ್ ಪ್ರಸಾದ್, ಮತ್ತೆ ಧ್ರುವ ನಾರಾಯಣ್ ದರ್ಶನ್ ಧ್ರುವ ನಾರಾಯಣ್, ಮಂಜುನಾಥ್ ಧನೂರು ಶಾಸಕರು, ಯಾರು, ಆಮೇಲೆ ಲೋಕಸಭಾ ಸದಸ್ಯ ಇವರೆಲ್ಲರಿಗೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಾಮರಾಜನಗರದಲ್ಲಿ ಹೆಚ್ಚು ಜನ ಸೇರಿಸಿ ಮಾಡ್ತಾ ಇರೋದ್ರಿಂದ, ಸಮಾರೋಪ ಸಭಾ ಮಾಡ್ತಾ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು GT ದೇವೇಗೌಡರು ಬಂದಾಗ ಚಾಮರಾಜನಗರ ಜಿಲ್ಲೆ ನಮ್ಮ ಜಿಲ್ಲೆ, ನಾನೇ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಇವತ್ತು ಭಾಗವಹಿಸಿದ್ದೇನೆ. ನೀವೆಲ್ಲರೂ ಕೂಡ ಬಹಳ ತಾಳ್ಮೆಯಿಂದ ಬಹಳ ಹೊತ್ತಿನಿಂದ ಕೂತಿದ್ದೀರಿ. ನಾನು ಸ್ವಲ್ಪ ತಡವಾಗಿ ಬಂದೆ. ಆ ತಡವಾಗೋದ್ರಿಂದ 1 ಗಂಟೆಗೆ ಪ್ರಾರಂಭ ಆಯಿತು. 1 ಗಂಟೆಯಿಂದ ಈಗ 3:45ವರೆಗೆ 2:45ವರೆಗೆ ನಡೆದಿದೆ. ಇನ್ನೊಂದು 20 ನಿಮಿಷ ಮುಗಿದೋಯ್ತದೆ. ನೀವೆಲ್ಲ ಸಹಕಾರಿಗಳು, ಇದು ಪರಸ್ಪರ ಸಹಕಾರದಿಂದ ನಡೀತಕ್ಕಂಥದ್ದು. ಅದಕ್ಕೆ ನೆಹರೂರವರು ಪ್ರಧಾನಮಂತ್ರಿಯಾಗಿದ್ದಾಗ ನಾನು ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಹೇಳಿದೆ, ಗ್ರಾಮೀಣ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿ ಹಳ್ಳಿನಲ್ಲಿ ಕನಿಷ್ಠ ಒಂದು ಶಾಲೆ ಇರಬೇಕು, ಒಂದು ಗ್ರಾಮ ಪಂಚಾಯಿತಿ ಇರಬೇಕು, ಒಂದು ಸೊಸೈಟಿ ಇರಬೇಕು. ಈ ಮೂರು ಸಂಸ್ಥೆಗಳು ಇರಲೇಬೇಕು ಅಂತೇಳಿ ಜವಾಹರ್ಲಾಲ್ ನೆಹರೂರವರು ಹೇಳಿದರು.
ಒಂದು ಶಾಲೆ, ಎರಡನೇದು ಗ್ರಾಮ ಪಂಚಾಯಿತಿ, ಮೂರನೇದು ಸಹಕಾರ ಸಂಘ. ಇವುಗಳಿದ್ರೆ ಮಾತ್ರ ಗ್ರಾಮಗಳ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದ್ರೆ ಕಷ್ಟ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಗ್ರಾಮೀಣ ಭಾರತದ ಉದ್ಧಾರ ಆಗದೇನೆ ದೇಶದ ಉದ್ಧಾರ ಆಗಲ್ಲ. ಇದನ್ನ ನೆಹರೂರವರು ಹೇಳಿದ್ರು. ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದನ್ನ ಸೇರಿಸಿದರು. ಆ ಕಾರಣದಿಂದಲೇ ಈ ಸಪ್ತಾಹವನ್ನ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ನವೆಂಬರ್ 14 ಅವತ್ತೇ ಉದ್ಘಾಟನೆ ಆಗ್ತದೆ. ಸಪ್ತಾಹ ಉದ್ಘಾಟನೆ ಆಗ್ತಕ್ಕಂಥದ್ದು. ಆಮೇಲೆ ಒಂದು ವಾರ ನಡೀತದೆ. ಬಹುಶಃ ಜಿ ಟಿ ದೇವೇಗೌಡರು ಎಲ್ಲ ಕಡೆ ಹೋಗಿದ್ರು ಅಂತ ಅನ್ಸುತ್ತೆ. ಎಲ್ಲ ಕಡೆ ಭಾಷಣ ಮಾಡಿದ್ದಾರೆ. ಈಗ ಇದರಲ್ಲಿ ಭಾಷಣ ವರದಿಯಾಗಿದೆ ಪತ್ರಿಕೆಯಲ್ಲಿ. ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತೆ ಇವ್ರಿಗೂ ಕೂಡ ಬಹಳ ದೀರ್ಘಕಾಲದ ಸಹಕಾರಿಯವರು, ಬಹಳ ವರ್ಷಗಳ ಅನುಭವ ಇದೆ. ನಾನು ಜಿ ಟಿ ದೇವೇಗೌಡರು ಒಂದೇ ಕಾನ್ಸ್ಟಿಟ್ಯೂನ್ಸಿ, ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ. ನಾನು ಮೊದಲು ಎಲೆಕ್ಷನ್ ನಿಂತ್ಕೊಂಡಲ್ಲ 73ರಲ್ಲಿ. ಆಗ ನಮ್ಮ ಜೊತೆಲೇ ಇದ್ದು, ಈಗ ನಮ್ಮ ಜೊತೆಲೇ ಇದ್ದಾರೆ ಅಂತ ಹೇಳ್ತಾರೆ. 2006ವರೆಗೂ ಜೊತೆಲೇ ಇದ್ರು. ಆಮೇಲೆ ಬೇರೆ ಆದರು. ಅಂದ್ರೆ ಬೇರೆ ಪಕ್ಷಕ್ಕೂ ನಾನು ನನ್ನ ಪಕ್ಷದಿಂದ ತಗದಾಕ ಇವ ಆಸಾಮಿ ಅಲ್ಲೇ ಉಳ್ಕಂದ. ಜೆಡಿಎಸ್ ನಿಂದ ದೇವೇಗೌಡ ಅಲ್ಲೇ ಉಳ್ಕೊಂಡ. ನಾನು ತಗದಾಕಿದ ಮೇಲೆ ಏನ್ ಮಾಡೋದು? ತಗದಾಕಿದ ಮೇಲೆ ಅಹಿಂದ ಸಂಘಟನೆ ಪ್ರಾರಂಭ ಮಾಡಿದೆ. ಅಹಿಂದ ಅಂತಂದ್ರೇನು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯಗಳು, ಇವ್ರನ್ನ ಸಂಘಟನೆ ಮಾಡ್ತಾ ಇರುವಾಗ ಕಾಂಗ್ರೆಸ್ನಿಂದ ಕರೆ ಬಂತು ನನಗೆ. ನಾನು ಕಾಂಗ್ರೆಸ್ನಿಂದ ಕರೆ ಬಂತು, ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತೇಳಿ ಕರೆ ಬಂತು. ಕಾಂಗ್ರೆಸ್ ಸೇರಿದೆ. ಕಾಂಗ್ರೆಸ್ ಸೇರಿ ನಾನು ಯಾವುದೇ ಪಕ್ಷದಲ್ಲಿದ್ದು, ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್, ಬೇರೆ ಪಕ್ಷಗಳಿಗೆ ಹೋಗಿಲ್ಲ. ಲೋಕದಳ, ಅದೇ ಲೋಕದಳ ಆಗಿತ್ತು. ಲೋಕದಳದಿಂದಲೇ MLA ಆದದ್ದು ನಾನು 83ರಲ್ಲಿ. ಲೋಕದಳ, ಜನತಾ ಪಾರ್ಟಿ ಎಲ್ಲ ಒಡೆದು ಲೋಕದಳ, JDU ಇವೆಲ್ಲ, ಜನತಾದಳ ಇವೆಲ್ಲ ಆದ್ಮೇಲೆ ನಾನು ಲೋಕದಳಕ್ಕೂ ಹೋಗಿದ್ದೆ. RSS ಬಿಜೆಪಿಯವರು ಇದ್ರು. ಜನತಾ ಪಾರ್ಟಿ ಆದಾಗ ಸೋಷಲಿಸ್ಟ್ ಪಾರ್ಟಿ ಇತ್ತು, ಸಂಸ್ಥಾ ಕಾಂಗ್ರೆಸ್ ಇತ್ತು, ಆಮೇಲೆ ಚರಣ್ ಸಿಂಗ್ ಅವ್ರ ಪಾರ್ಟಿ ಇತ್ತು. ನಾನು ಲೋಕದಳಕ್ಕೆ ಹೋದೆ. ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ದದ್ದು ಜಾರ್ಜ್ ಫರ್ನಾಂಡಿಸ್ ಅವರನ್ನ. ಜಾರ್ಜ್ ಫರ್ನಾಂಡಿಸ್ನವರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾಕಂದ್ರೆ ಅವರು ಸೋಷಲಿಸ್ಟ್ ನಾಯಕರು, ಜಾರ್ಜ್ ಫರ್ನಾಂಡಿಸ್ ಅವರು. ನಾನು ಸೋಷಲಿಸ್ಟ್ ಪಾರ್ಟಿಗೆ ರಾಜಕಾರಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸೋಷಲಿಸ್ಟ್ ಪಾರ್ಟಿ ಸಮಾಜವಾದಿ ಯುವಜನ ಸಭಾ ಮೆಂಬರ್ ಆಗಿದ್ದೆ. ಹಾಗಾಗಿ ಜನತಾ ಪಾರ್ಟಿಗೆಲ್ಲ ಸೇರ್ಕೊಂಡ ಮೇಲೆ ಜನತಾ ಪಾರ್ಟಿ ಆಯಿತು. ಆಮೇಲೆ ನಾನು ಜನತಾ ಪಾರ್ಟಿಯಿಂದ ಜನತಾದಳ, ಲೋಕದಳ, ಈಗ ಕಾಂಗ್ರೆಸ್. ಕಾಂಗ್ರೆಸ್ ಬಂದ ಮೇಲೆ 2 ಸಾರಿ ಮುಖ್ಯಮಂತ್ರಿ ಆದ. ಒಂದು ವೇಳೆ
ಜನತಾದಳ ಎಸ್ನಲ್ಲೇ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಯಾಕಂದ್ರೆ ದೇವೇಗೌಡರು ನನ್ನನ್ನು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಜಿಟಿ ವಿರುದ್ಧ ಇಲ್ಲ, ನನಗೆ ಜಿಟಿ ಯಾವಾಗ ವಿರುದ್ಧ ಇಲ್ಲ. ಜಿಟಿ ನಂತರವಾಗಿ ಇರ್ತಾನೆ, ಆದ್ರೆ JDS ಇದ್ದಾನೆ. ಅದೇನೇ ಆಗಲಿ, ಇವತ್ತಿಗೆ ನಾನು ಈ ಸಾರಿ 2023ರಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದು ಮೇ 23 ಅಲ್ಲ 1923 20ನೇ ತಾರೀಕು. ಇವತ್ತಿಗೆ 2.5 ವರ್ಷ. ಒಂದು ರೀತಿಯಲ್ಲಿ ನನಗೆ 2 ವರ್ಷ ಕೂಗಿದೆಯಲ್ಲ, ಆ 2 ವರ್ಷದ ದಿನಾಚರಣೆನೂ ಕೂಡ ಇಲ್ಲೇ ನಡೀತಾ ಇದೆ. ಆ ದಿನನೂ ಕೂಡ ಇಲ್ಲೇ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕರ್ನಾಟಕದ ಜನರ ಆಶೀರ್ವಾದದಿಂದ ನನಗೆ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು. ಮುಖ್ಯಮಂತ್ರಿ ಆದ್ಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಯಾವುದೇ ಪಕ್ಷ, ಯಾವುದೇ ಧರ್ಮ, ಯಾವುದೇ ಜಾತಿ, ಅಲ್ಲಿರ್ತಕ್ಕಂಥ ಎಲ್ಲ ಬಡವರು ಇದ್ದಾರಲ್ಲ, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇಲ್ಲಿವರೆಗೆ ಮಾಡಿದ್ದೇನೆ, ಮುಂದೆನೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ 83ರಿಂದ ಅಲ್ಲ 2003ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ನಾವು ಕೊಡ್ತೇವೆ. ಬಹುಶಃ ಇಲ್ಲಿರೋರಿಗೆಲ್ಲ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆ ಎಲ್ಲ ಭಾಗ್ಯಗಳು ಕೂಡ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಜಾತಿ ಬಡವರಿಗೆ ದಕ್ಕತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ಸಾರಿ 2023 ಮುಖ್ಯಮಂತ್ರಿ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಬೇಕು. ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ನಿವಾರಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸಮಾಜದಲ್ಲಿ ಅಸಮಾನತೆ ಹೋಗದೇ ಜಾತಿ ವ್ಯವಸ್ಥೆ ಹೋಗಲ್ಲ. ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ತದೆ ಹೊರತು ಹೋಗಲ್ಲ. ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು, ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು, ರಾಜಕೀಯವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈಗ ಪುಟ್ರಂಗ್ ಶೆಟ್ಟರ್ ಇದ್ದಾರೆ. ಪುಟ್ರಂಗ್ ಶೆಟ್ಟರು ಒಂದು ಹಿಂದುಳಿದ ಸಮಾಜಕ್ಕೆ ಸೇರಿದವರು. ಚಾಮರಾಜನಗರದಲ್ಲಿ 4 ಬಾರಿ ಶಾಸಕರಾಗಿದ್ದರು. ಮುಂದೇನೋ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅವರಿಗೆ ಪುಟ್ರಂಗ್ ಶೆಟ್ಟರಿಗೆ ಉಪಾರ್ ಜನಾಂಗದಲ್ಲಿ ಒಬ್ಬರೇ ಒಬ್ರು ಮಂತ್ರಿ ಅಲ್ಲ ಶಾಸಕರು ಮಂತ್ರಿ ಮಾಡಿದ್ದೆ. ಮುಂದೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ. ಚಾಮರಾಜನಗರ ಜಿಲ್ಲೆಯವರು
ಸಹಕಾರ ಸಪ್ತಾಹದ ಅಂತಿಮ ದಿನ ಸಮಾರಂಭ ನಿಮ್ಮೆಲ್ಲರಿಗೂ ಈ ನಾಡಿನ ಎಲ್ಲ ಜನರಿಗೆ 72ನೇ ಅಖಿಲ ಭಾರತ ಸಪ್ತಾಹದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಸಹಕಾರ ಚಳುವಳಿ ಪ್ರಾರಂಭವಾಗಿ ಕರ್ನಾಟಕದಲ್ಲಿ 120 ವರ್ಷಗಳಾಯಿತು. 120 ವರ್ಷಗಳು. 2004ರಲ್ಲಿ 1904ರಲ್ಲಿ ಕಾನೂನು